ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಯಾರ್ಯಾರು VAOಗೆ ರೆಡಿ ಆಗ್ತಾ ಇದ್ದೀರಾ ಅವರೆಲ್ಲರೂ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ನನ್ನ ಜೊತೆ ನೀವು ಕೂಡ ಓದಿ, ಸ್ಟಡಿ ವಿತ್ ಮೀ. ಓಕೆ, ನಾನು ಇವತ್ತು ಕ್ವಿಕ್ ರಿವಿಷನ್ ಯಾವುದನ್ನು ಮಾಡ್ತಾ ಇದ್ದೀನಿ ಅಂದರೆ ಮೌರ್ಯ ಸಾಮ್ರಾಜ್ಯ. ನೀವು ಇಷ್ಟು ಓದ್ಕೊಂಡು ಹೋದರೆ ಸಾಕು. ಬ್ರೀಫಾಗಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಮೌರ್ಯ ವಂಶದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನ ತಾಯಿ ಮುರಾದೇವಿ, ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಈ ಮೂರು ನೆನ್ಪಿಟ್ಕೊಳ್ಳಿ. ಮೌರ್ಯ ವಂಶದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ತನ್ನ ತಾಯಿ ಮುರಾದೇವಿ, ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಚಂದ್ರಗುಪ್ತ ಮೌರ್ಯನಿಗೆ ರಾಜ್ಯ ಸ್ಥಾಪನೆಗೆ ಪ್ರೇರೇಪಿಸಿದವರು ಕೌಟಿಲ್ಯ. ನೀನು ರಾಜ್ಯ ಸ್ಥಾಪನೆ ಮಾಡು ಅಂತ ಅವನನ್ನು ಪ್ರೇರೇಪಿಸಿದವರು ಯಾರು ಅಂತ ಕೇಳಿದ್ರೆ ಕೌಟಿಲ್ಯ ಅಂತ ಹೇಳಬೇಕು. ಚಂದ್ರಗುಪ್ತ ಮೌರ್ಯನ ರಾಜಗುರು ಸಹ ಕೌಟಿಲ್ಯನೇ. ನೋಡಿ, ಇಲ್ಲಿ ಚಂದ್ರಗುಪ್ತ ಮೌರ್ಯನ ರಾಜಗುರು ಕೌಟಿಲ್ಯ, ಅವನ ಧರ್ಮಗುರು ಅಂತ ಒಬ್ಬರು ಇದ್ದಾರೆ, ಅವರು ಭದ್ರಬಾಹು ಅಂತ. ಈ ಥರ ಕ್ವಶನ್ಸನ್ನು ಕೇಳ್ತಾರೆ, ಕನ್ಫ್ಯೂಸ್ ಆಗ್ತೀರಾ? ಚಂದ್ರಗುಪ್ತ ಮೌರ್ಯನ ಧರ್ಮಗುರು ಅಂತ ಕೇಳಿದ್ರೆ ಭದ್ರಬಾಹು, ರಾಜಗುರು ಅಂತ ಕೇಳಿದ್ರೆ ಕೌಟಿಲ್ಯ. ಕೌಟಿಲ್ಯನ ಇತರೆ ಹೆಸರುಗಳು ಚಾಣಕ್ಯ ಮತ್ತು ವಿಷ್ಣುಗುಪ್ತ. ನೋಡಿ, ಕೌಟಿಲ್ಯನಿಗೆ ಎರಡು ಹೆಸರಿದೆ. ಚಾಣಕ್ಯ ಅಂತಲೂ ಕರೀತಾರೆ, ಅವನ್ನ ವಿಷ್ಣುಗುಪ್ತ ಅಂತಲೂ ಕರೀತಾರೆ. ಬರೀ ಅರ್ಥಶಾಸ್ತ್ರವನ್ನು ಬರೆದವರು ಯಾರು ಅಂತ ಕೇಳಿಬಿಟ್ಟು ಆಪ್ಷನ್ಸಲ್ಲಿ ಕೌಟಿಲ್ಯ ಅಂತ ಕೊಡದೆ ಚಾಣಕ್ಯ ಅಂತ ಕೊಟ್ಟು ಬೇರೆ ಹೆಸರುಗಳನ್ನ ಕೊಟ್ಟರೆ ಚಾಣಕ್ಯ ಅಂತ ಬರೀಬೇಕು. ವಿಷ್ಣುಗುಪ್ತ ಅಂತ ಆಪ್ಷನಲ್ಲಿದ್ದರೆ ವಿಷ್ಣುಗುಪ್ತ ಅಂತ ಬರೀಬೇಕು. ನೀವು ಬರೀ ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಮಾತ್ರ ಓದ್ಕೊಂಡ್ರೆ, ಅವರು ಕೌಟಿಲ್ಯ ಅನ್ನೋ ಹೆಸರು ಕೊಡದೇ ಇದ್ದರೆ ನೀವು ಅವಾಗ 1 ಮಾರ್ಕ್ಸ್ ಕಳ್ಕೊತೀರಾ. ನೋಡಿ, ಇಲ್ಲಿ ಕೌಟಿಲ್ಯನು ಬರೆದಿರುವ ಗ್ರಂಥ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಹೊಂದಿರುವ ವಿಷಯ ವಸ್ತು ರಾಜಕೀಯ ಸಿದ್ಧಾಂತಗಳು. ಅರ್ಥಶಾಸ್ತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಿದೆ. ಯಾರ ರಾಜ್ಯಾಡಳಿತಕ್ಕೆ? ಮೌರ್ಯರ ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟಿದೆ. ಇಷ್ಟು ತಿಳ್ಕೊಳ್ಳಿ ಸಾಕು. ಇಲ್ಲಿ ನೋಡಿ, ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಕೌಟಿಲ್ಯ. ಇಲ್ಲಿ ನೋಡಿ, ಕೌಟಿಲ್ಯ ಬರೆದಿರುವ ಗ್ರಂಥ ಅಂತ ಕೊಟ್ಟಿದ್ರು ಅರ್ಥಶಾಸ್ತ್ರ. ಇಲ್ಲಿ ಅರ್ಥಶಾಸ್ತ್ರದ ಗ್ರಂಥದ ಕರ್ತೃ ಅಂತ ಕೊಟ್ಟಿದ್ದಾರೆ ಕೌಟಿಲ್ಯ. ಓಕೆನಾ? ನೆಕ್ಸ್ಟು, ಸೆಲ್ಯೂಕಸನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ ರಾಯಭಾರಿ ಮೆಗಾಸ್ತನೀಸ್. ನೋಡಿ, ಮೆಗಾಸ್ತನೀಸು ಯಾರ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ ಅಂತ ಕೂಡ ಕೇಳ್ಬೋದು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬಂದಿದ್ದ. ಅವನನ್ನು ಕಳಿಸಿದವನು ಯಾರು ಅಂದರೆ ಸೆಲ್ಯೂಕಸ್. ಅಲ್ಲಿ ನೋಡಿ, ಇಲ್ಲಿ ಇದು ಒಂದೇ ಕ್ವಶನಲ್ಲಿ 3 ಕ್ವಶನ್ ಬರ್ಬೋದು ಅಲ್ವಾ? ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಯಾತ್ರಿಕ ಯಾರು ಅಂದರೆ ಮೆಗಾಸ್ತನೀಸು. ಅವನನ್ನು ಕಳಿಸಿದವನು ಯಾರು ಅಂತ ಕೇಳಿದರೆ ಸೆಲ್ಯೂಕಸ್ ಅಂತ. ಮೆಗಾಸ್ತನೀಸನು ಬರೆದಿರುವ ಕೃತಿ ಇಂಡಿಕಾ. ಇಂಡಿಕಾ ಗ್ರಂಥ ಬರೆಯಲ್ಪಟ್ಟಿರುವ ಭಾಷೆ ಗ್ರೀಕ್. ಚಂದ್ರಗುಪ್ತನಿಂದ ಸೋತ ಸೆಲ್ಯೂಕಸ್ ಆಡ್ನಿಗೆ ನೀಡಿದ ಪ್ರಾಂತ್ಯಗಳು ಯಾವ್ಯಾವುದು ಅಂತ ಕೇಳಿದರೆ, ಇದೆಲ್ಲ ಏನು ಬೇಡ. ನೋಡಿ, ಈ ಕ್ವಶನ್ ನೋಡಿ. ಚಂದ್ರಗುಪ್ತನ ಸಾಹಸ ಮತ್ತು ಚಾಣಕ್ಯನ ಚತುರೋಪಾಯಗಳನ್ನು ನಾಟಕೀಯವಾಗಿ ಚಿತ್ರಿಸಿರುವ ಪುಸ್ತಕ ಮುದ್ರಾ ರಾಕ್ಷಸ. 27 ನೋಡಿ, ಮುದ್ರಾ ರಾಕ್ಷಸ ಗ್ರಂಥದ ಕರ್ತೃ ವಿಶಾಖದತ್ತ. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು? ಕೌಟಿಲ್ಯ. ಪ್ರಪ್ರಥಮವಾಗಿ ಇಡೀ ದೇಶವನ್ನು ಸಂಘಟಿಸಿದ ಕೀರ್ತಿ ಪಡೆದಿರುವ ದೊರೆ ಚಂದ್ರಗುಪ್ತ ಮೌರ್ಯ. ಈ ಕ್ವಶನ್ ಇಂಪಾರ್ಟೆಂಟು. 29 ಪ್ರಪ್ರಥಮವಾಗಿ ಫಸ್ಟು ಇಡೀ ನಮ್ಮ ಭಾರತ ದೇಶವನ್ನು ಸಂಘಟಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ. ಸೌರಾಷ್ಟ್ರದಲ್ಲಿ ಸುದರ್ಶನ ಎಂಬ ಜಲಾಶಯವನ್ನು ನಿರ್ಮಿಸಿದವರು ಯಾರು ಅಂದರೆ ಪುಷ್ಯಗುಪ್ತ. ಚಂದ್ರಗುಪ್ತ ಮೌರ್ಯನ ಧರ್ಮಗುರು ಭದ್ರಬಾಹು. ಚಂದ್ರಗುಪ್ತನು ತನ್ನ ಅಂತ್ಯಕಾಲದಲ್ಲಿ ನೆಲೆಸಿದ್ದ ದಕ್ಷಿಣ ಭಾರತದ ಸ್ಥಳ ಯಾವುದು ಅಂದರೆ ಶ್ರವಣಬೆಳಗೊಳ. ನೋಡಿ, ಇದು ಇಂಪಾರ್ಟೆಂಟು. ಇದನ್ನು ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ಚಂದ್ರಗುಪ್ತ ಮೌರ್ಯನು ತನ್ನ ಅಂತ್ಯಕಾಲದಲ್ಲಿ ದಕ್ಷಿಣ ಭಾರತದ ಯಾವ ಸ್ಥಳದಲ್ಲಿ ನೆಲೆಸಿದ್ದ ಅಂತ ಕೇಳ್ತಾರೆ. ಶ್ರವಣಬೆಳಗೊಳ ಅಂತ ಬರೀಬೇಕು. ಶ್ರವಣಬೆಳಗೊಳವನ್ನು ಜೈನರ ಕಾಶಿ ಅಂತ ಕೂಡ ಕರೀತಾರೆ. ಇದು ಇಂಪಾರ್ಟೆಂಟು. ಜೈನರ ಕಾಶಿ ಎನಿಸಿರುವ ದಕ್ಷಿಣ ಭಾರತದ ಸ್ಥಳ ಯಾವುದು ಅಂತ ಕೇಳ್ತಾರೆ, ಶ್ರವಣಬೆಳಗೊಳ. ಮತ್ತು ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಯಾರು ಅಂದರೆ ಬಿಂದುಸಾರ. ಬಿಂದುಸಾರನ ಮಗ ಯಾರು? ಅಶೋಕ. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಶೋಕನ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ 1 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಇಲ್ಲೇ ಇದೆ, ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ. ಮೌರ್ಯ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದವನು ಯಾರು? ಅಶೋಕ. ಇಲ್ಲಿ ನೋಡಿ, 2 ಕ್ವಶನ್ ಇದೆ. H.G. ವೆಲ್ಸ್ ಅಂತಕ್ಕಂಥವ್ರು ಅಶೋಕನ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ವಿಶ್ವದ ಗಣ್ಯ ಚಕ್ರವರ್ತಿಗಳಲ್ಲಿ ಅಶೋಕ ಒಬ್ಬ ಎಂದು ಬಣ್ಣಿಸಿದ್ದಾರೆ. ಅಶೋಕನನ್ನು ಪ್ರೀತಿಯ ಮೂಲಕ ವಿಜಯ ಸಾಧಿಸಿದ ನವಯುಗದ ಪ್ರವರ್ತಕ ಅಂತ ಕೂಡ H.G. ವೆಲ್ಸ್ ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಇದು ತುಂಬ ಇಂಪಾರ್ಟೆಂಟು. ಈ ಕ್ವಶನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ದೇ ಇರುತ್ತೆ. ಈ ಥರ ಕೊಡ್ತಾರೆ, ವಿಶ್ವದ ಗಣ್ಯ ವ್ಯಕ್ತಿಗಳಲ್ಲಿ ಅಶೋಕನು ಒಬ್ಬ ಅಂತ ಹೇಳಿರೋ ಇತಿಹಾಸಜ್ಞ ಯಾರು ಅಂತ ಹೇಳಿ 4 ಆಪ್ಷನ್ಸ್ ಕೊಡ್ತಾರೆ. ನೀವು H.G. ವೆಲ್ಸ್ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟು, ಅಶೋಕನು ಅಧಿಕಾರಕ್ಕೆ ಬಂದಿದ್ದು ಕ್ರಿಸ್ತಪೂರ್ವ 273ರಲ್ಲಿ. ಅಶೋಕನು ಮಾಡಿದ ಪ್ರಥಮ ಮತ್ತು ಕೊನೆಯ ಯುದ್ಧ ಕಳಿಂಗ
ಯುದ್ಧ. ಅಶೋಕನು ಸ್ವೀಕರಿಸಿದಂತಹ ಧರ್ಮ ಬೌದ್ಧ ಧರ್ಮ. ಆಯ್ತಲ್ವಾ? ಇಷ್ಟು ಕ್ವಶನ್ಸ್ ಆಯ್ತಲ್ವಾ ನಿಮಗೀಗ? ನೆಕ್ಸ್ಟು ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಅಶೋಕನ ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 46 ನೋಡಿ. ಓಕೆ, ಕ್ವಶನ್ ನಂಬರ್ 46, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿರುವ ಜಿಲ್ಲೆಗಳು ಯಾವ್ದ್ಯಾವುದು ಅಂತ ಕೇಳಿದ್ದಾರೆ. ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ. ಈ ಕ್ವಶನ್ ಕೂಡ ಇಂಪಾರ್ಟೆಂಟು. ಮತ್ತು ನೋಡಿ, ಬೌದ್ಧ ಧರ್ಮ ಪ್ರಚಾರಕ್ಕಾಗಿ 45 ಕ್ವಶನ್ ನಂಬರು. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಯಾರನ್ನು ನೇಮಿಸಿದ್ದ ಅಂತ ಕೂಡ ಕೇಳ್ತಾರೆ. ಧರ್ಮ ಮಹಾಮಾತ್ರರು ಅಂತ ಬರೀಬೇಕು. ಅಶೋಕ ನೇಮಿಸಲ್ಪಟ್ಟ ಅಧಿಕಾರಿ ವರ್ಗ ಧರ್ಮ ಮಹಾಮಾತ್ರರು. ಅಶೋಕನ ಕಾಲದ ಗುಹಾಲಯಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ಬಿಹಾರದ ಬರಾಬರ ಬೆಟ್ಟದಲ್ಲಿ ಕಂಡುಬರುತ್ತೆ. ನೆಕ್ಸ್ಟು, ಅಶೋಕನ ಸ್ತೂಪಗಳಿರುವ ಸ್ಥಳಗಳು ಯಾವುದು ಅಂತ ಕೇಳ್ತಾರೆ. ಸಾರನಾಥ ಮತ್ತು ಸಾಂಚಿ. ಭಾರತದ ರಾಷ್ಟ್ರೀಯ ಲಾಂಛನವನ್ನು ಪಡೆದಿರುವುದು ಎಲ್ಲಿಂದ ಅಂದರೆ ನಮ್ಮ ಸಾರನಾಥದ ಸ್ತಂಭದಿಂದ. ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನ ಗೊತ್ತಿದೆ ಅಲ್ವಾ? ಅದನ್ನು ಎಲ್ಲಿಂದ ತಗೊಂಡಿದ್ದಾರೆ ಅಂದರೆ ನಮ್ಮ ಸಾರನಾಥದ ಸ್ತಂಭದಿಂದ ತಗೊಂಡಿದ್ದಾರೆ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಪ್ರಾಣಿಗಳು ಯಾವುದು ಅಂತ ಕೇಳಿದ್ರೆ ಕುದುರೆ, ಆನೆ, ಎತ್ತು ಮತ್ತು ಸಿಂಹ. ಈ 48, 49, 50 ಈ 3 ಕ್ವಶನ್ನು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಎಲ್ಲ ಎಕ್ಸಾಮ್ಸಲ್ಲೂ. ನೆಕ್ಸ್ಟು, ಅಶೋಕನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಪ್ರಚಾರಕರನ್ನು ಕಳುಹಿಸಲ್ಪಟ್ಟ ದೇಶಗಳು ಯಾವ್ದ್ಯಾವುದು ಅಂತ ಕೇಳ್ತಾರೆ. ಸಿಂಹಳ, ಗಾಂಧಾರ, ಟಿಬೆಟ್, ಚೀನಾ, ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ. ಇದೇನು ನೆನ್ಪಿಟ್ಕೊಳ್ಳೋಗಿದ್ರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಅಶೋಕನು ಧರ್ಮ ಪ್ರಚಾರಕ್ಕಾಗಿ ತನ್ನ ಮಕ್ಕಳನ್ನು ಕಳುಹಿಸಿದ ದೇಶಗಳು ಯಾವುದು? ಶ್ರೀಲಂಕಾ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಕ್ವಶನ್ಸು. ನಾನು ಎಲ್ಲನೂ ಇಂಪಾರ್ಟೆಂಟಾಗಿರೋ ಕ್ವಶನ್ಸನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಕ್ವಿಕ್ ರಿವಿಷನ್ ಅಂತ ಹೇಳ್ದೆ ಅಲ್ವಾ ನಾನು ಆಗಲೇ. ಸೊ ಅದಕ್ಕೆ ಅವನು ಧರ್ಮ ಪ್ರಚಾರಕ್ಕಾಗಿ ತನ್ನ ಮಕ್ಕಳು, 2 ಮಕ್ಕಳಿರ್ತಾರೆ ಅಶೋಕನಿಗೆ, ಮಹೇಂದ್ರ ಮತ್ತು ಸಂಘಮಿತ್ರ. ಈ ಕ್ವಶನ್ನು ಕೂಡ ಕೇಳ್ತಾರೆ. ಅಶೋಕನ ಮಕ್ಕಳ ಹೆಸರೇನು ಅಂತ. ಮಹೇಂದ್ರ ಮತ್ತು ಸಂಘಮಿತ್ರ. ಇವರಿಬ್ಬರನ್ನು ಧರ್ಮ ಪ್ರಚಾರಕ್ಕೆ ಎಲ್ಲಿಗೆ ಕಳಿಸಿದ್ದ ಅಂದರೆ ಶ್ರೀಲಂಕಾಗೆ ಕಳುಹಿಸಿದ್ದ. ಅಶೋಕನು 3ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ್ದು ಎಲ್ಲಿ ಅಂದರೆ ಪಾಟಲಿಪುತ್ರದಲ್ಲಿ. ಹಾಗಾದರೆ ಇಲ್ಲಿ ನೋಡಿ, 3ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದವರು ಯಾರು? ಅಶೋಕ. ಭಾರತದ ಮೆಕೈವಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? ಕೌಟಿಲ್ಯನನ್ನು. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಒಟ್ಟು ಶಾಸನಗಳು ಎಷ್ಟು ಅಂದರೆ 18 ಶಾಸನಗಳು. ನೋಡಿ, ಇಷ್ಟೊತ್ತು ನೀವು ಅಶೋಕನ ಬಗ್ಗೆ ಇಷ್ಟು ತಿಳ್ಕೊಂಡ್ರಿ ಅಲ್ವಾ? ಇದೇ ಥರ ನನ್ನ ಜೊತೆಗೆ ನೀವು ಕೂಡ ಓದ್ಬೋದು. ಸೊ ನೀವು ಯಾರ್ದೋ ವಿಡಿಯೋಗಳನ್ನ ಅವ್ರು ಎಷ್ಟು ಗಂಟೆಗೆ ಎದ್ದರು, ಅವ್ರು ಎಷ್ಟು ಗಂಟೆಗೆ ಮಲ್ಕೊಂಡ್ರು, ಅವ್ರು ಎಷ್ಟು ಓದಿದ್ರು ಅನ್ನೋದು ವಿಡಿಯೋಸ್ ನೋಡ್ಕೊಂಡು ಕೂತ್ಕೊಂಡ್ರೆ ನೀವು ಓದೋದು ಯಾವಾಗ? ಸೊ ಅದಕ್ಕೆ ನೀವು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ VAOಗೆ. ನೀವು ಕೂಡ ನನ್ನ ಜೊತೆ ಓದ್ಬೋದು. ಸೊ ಈ ಥರದ್ದು ಇನ್ನೂ ಹೆಚ್ಚು ವಿಷಯಗಳು ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. VAO ಟಾರ್ಗೆಟ್ 2024 ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.